ಎಲ್ಲರಿಗೂ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು 9ನೇ ತರಗತಿ ಪ್ರಥಮ ಭಾಷೆ ಕನ್ನಡ ಪದ್ಯಪಾಠ 8 ಕನ್ನಡ ನಾಡು ನುಡಿ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥ: ಅರಿದು ತಿಳಿದು, ಚತುರ ಜಾಣ, ಘೃತ ತುಪ್ಪ, ಬೆರೆಸು ಕೂಡಿಸು, ಅಗ್ಗಳ ಶ್ರೇಷ್ಠ, ಕಡಲು ಸಮುದ್ರ, ಮುಗಿಲು ಆಕಾಶ, ಹರ ಶಿವ, ಉಷ್ಣ ಶಾಖ, ಲಲಿತ ಸುಂದರ, ಸರಳ, ಆಶ್ರಯ ಪಾಲನೆ, ಪದ ಕ್ರಮ ರೀತಿ, ಮತಿಗಳು ಪ್ರತಿಭಾವಂತರು, ತೈಲ ಎಣ್ಣೆ, ಕಟ್ಟುಗೆ ಸೇತುವೆ, ನರ ಅರ್ಜುನ, ವಾಮನ ವಿಷ್ಣುವಿನ ಅವತಾರಗಳಲ್ಲೊಂದು, ಮೋಕ್ಷ ಮುಕ್ತಿ. ಮುಂದಿನ ಭಾಗ: ಒಂದು ವಾಕ್ಯದಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಪದನರಿದು ನುಡಿಯುವವರು ಯಾರು ಎಂದು ಕವಿ ಹೇಳಿದ್ದಾರೆ? ಉತ್ತರ: ಪದನರಿದು ನುಡಿಯುವವರು ಕನ್ನಡ ನಾಡಿನ ಜನರು ಎಂದು ಕವಿ ಹೇಳಿದ್ದಾರೆ. ಎರಡನೇ ಪ್ರಶ್ನೆ: ತುಪ್ಪದೊಡನೆ ಯಾವುದನ್ನು ಬೆರೆಸಬಾರದು? ಉತ್ತರ: ತುಪ್ಪದೊಡನೆ ಎಣ್ಣೆಯನ್ನು ಬೆರೆಸಬಾರದು. ಮೂರನೇ ಪ್ರಶ್ನೆ: ಮಹಾಲಿಂಗರಂಗನ ಪ್ರಕಾರ ಸುಳಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಯಾವುದು? ಉತ್ತರ: ಮಹಾಲಿಂಗರಂಗನ ಪ್ರಕಾರ ಸುಳಿದ ಬಾಳೆಯ ಹಣ್ಣಿನಂತೆ ಇರುವ ಭಾಷೆ ಕನ್ನಡ. ಮುಂದಿನ ಭಾಗ: ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ: ಕನ್ನಡಿಗರ ವಿಶೇಷತೆಯನ್ನು ಶ್ರೀವಿಜಯ ಹೇಗೆ ಸಾರಿದ್ದಾನೆ? ಉತ್ತರ: ಶ್ರೀವಿಜಯನು ಕನ್ನಡ ನಾಡಿನ ಜನರು ಪದದ ಅರ್ಥವನ್ನು ಅರಿತು ಮಾತನಾಡುವ ಸಾಮರ್ಥ್ಯವುಳ್ಳವರು. ತಾವು ಆಡುವ ಮಾತನ್ನು ಅರ್ಥ ಮಾಡಿಕೊಂಡು ನಡೆಯುವವರಾಗಿದ್ದರು. ಆ ಸಾಮಾನ್ಯ ಜನರು ನಿಜವಾಗಿಯೂ ಚತುರರು. ಅವರು ಶಿಕ್ಷಣವನ್ನು ಪಡೆಯದಿದ್ದರೂ ಕಾವ್ಯವನ್ನು ರಚಿಸುವಷ್ಟು ಪರಿಣತಿ ಹೊಂದಿದ ಬುದ್ಧಿಯುಳ್ಳವರು ಎಂದು ಕನ್ನಡಿಗರ ಗುಣವಿಶೇಷತೆಯನ್ನು ವರ್ಣಿಸಿದ್ದಾರೆ. ಮುಂದಿನ ಪ್ರಶ್ನೆ: ಕನ್ನಡ ಮತ್ತು ಸಂಸ್ಕೃತ ಭಾಷಾ ಬಳಕೆ ಬಗ್ಗೆ ನಯಸೇನ ಏನು ಹೇಳುತ್ತಾನೆ? ಉತ್ತರ: ಸಂಸ್ಕೃತದಲ್ಲಿ ಹೇಳುವುದಾದರೆ ಸಂಪೂರ್ಣವಾಗಿ ಸಂಸ್ಕೃತದಲ್ಲಿಯೇ ಹೇಳಲಿ ಅಥವಾ ಸಂಸ್ಕೃತದಲ್ಲಿಯೇ ಸಾಹಿತ್ಯ ರಚನೆ ಮಾಡಲಿ. ಆದರೆ ಶುದ್ಧ ಕನ್ನಡ ಸಾಹಿತ್ಯದಲ್ಲಿ ಸಂಸ್ಕೃತ ಪದಗಳನ್ನು ಸೇರಿಸುವುದು ಬೇಡ. ತುಪ್ಪ ಮತ್ತು ತೈಲವನ್ನು ಸೇರಿಸಿದ ಆಸ್ವಾದ ಮಿಶ್ರಣ ಬೇಡ. ಅಂದರೆ ಕನ್ನಡದಲ್ಲಿ ಸಂಸ್ಕೃತವನ್ನು ಸೇರಿಸುವುದು ತುಪ್ಪ ಮತ್ತು ತೈಲಗಳ ಆಸ್ವಾದ ಮಿಶ್ರಣದಂತೆ ಎಂದು ಕವಿ ಹೇಳಿದ್ದಾನೆ. ಮುಂದಿನ ಪ್ರಶ್ನೆ: ಕವೀಂದ್ರರ ಶ್ರೇಷ್ಠತೆಯನ್ನು ನೇಮಿಚಂದ್ರನು ಹೇಗೆ ವರ್ಣಿಸಿದ್ದಾನೆ? ಉತ್ತರ: ನೇಮಿಚಂದ್ರನು ಕವಿಗಳ ಕಾವ್ಯಶಕ್ತಿಯನ್ನು ಕುರಿತು ಮೆಚ್ಚುಗೆಯ ಮಾತುಗಳನ್ನಾಡುತ್ತಾ ರಾಮಾಯಣದಲ್ಲಿ ವಾನರ ಸೈನ್ಯವು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲಿ ಕಟ್ಟದಿರಲಿ, ವಾಮನಾವತಾರದಲ್ಲಿ ವಾಮನನು ಆಕಾಶವನ್ನು ತನ್ನ ಕಾಲಿನಿಂದ ಮುಟ್ಟಲಿ ಮುಟ್ಟದಿರಲಿ, ಮಹಾಭಾರತದಲ್ಲಿ ಅರ್ಜುನನು ಶಿವನ ಗಂಟಲನ್ನು ಒತ್ತಿ ಮೆಟ್ಟಲಿ ಮೆಟ್ಟದಿರಲಿ. ಆದರೆ ಕವಿಗಳು ತಮ್ಮ ಕೃತಿಗಳಲ್ಲಿ ವಾನರ ಸೈನ್ಯದಿಂದ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿದರು, ವಾಮನನ ಕಾಲಿನಿಂದ ಆಕಾಶವನ್ನು ಮುಟ್ಟಿದರು, ಅರ್ಜುನನ ಕಾಲಿನಿಂದ
ಶಿವನ ಗಂಟಲನ್ನು ಒತ್ತಿ ಮೆಟ್ಟಿದರು. ಇದು ಕವಿಗಳ ಸಾಮರ್ಥ್ಯ, ಅಗ್ಗಳಿಕೆ ಎಂದು ಹೇಳಿದ್ದಾನೆ. ಮುಂದಿನ ಪ್ರಶ್ನೆ, ಕನ್ನಡ ನುಡಿಯಲ್ಲೇ ಮೋಕ್ಷ ಸಾಧನೆ ಎಂದು ಕವಿ ಮಹಾಲಿಂಗರಂಗ ಹೇಗೆ ಸಾಧಿಸುತ್ತಾರೆ? ಉತ್ತರ, ಕನ್ನಡ ಭಾಷೆ ಎಷ್ಟು ಸುಲಭವಾಗಿದೆ ಎಂದರೆ ಅದು ಸುಲಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸರಳ ಸುಂದರವಾಗಿದೆ. ಕನ್ನಡ ನುಡಿಯಲ್ಲಿ ಒಂದು ಲಾಲಿತ್ಯವಿದೆ. ಅದನ್ನು ತಿಳಿದು ಕನ್ನಡ ನುಡಿಯಲ್ಲಿ ಮೋಕ್ಷವನ್ನು ಸಾಧಿಸಬಹುದು. ಅಂದರೆ ಕೇವಲ ಸಂಸ್ಕೃತ ಗ್ರಂಥಗಳನ್ನು ಓದಿ ಸಾಧಿಸಬೇಕೆಂಬ ನಿಯಮವಿಲ್ಲ ಎನ್ನುತ್ತಾರೆ ಕವಿ ಮಹಾಲಿಂಗರಂಗ. ಮುಂದಿನ ಪ್ರಶ್ನೆ, ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಆಂಡಯ್ಯ ಕವಿ ಹೇಗೆ ಸಾರಿದ್ದಾನೆ? ಉತ್ತರ, ಮಲ್ಲಿಗೆ, ಸಂಪಿಗೆ, ದಾಳಿಂಬೆಗಳಷ್ಟೇ ಅಲ್ಲದೆ ತೆಂಗು, ಅಡಿಕೆ, ಮಾವು ಮೊದಲಾದ ಗಿಡಮರಗಳು ಕನ್ನಡ ನಾಡಿನಲ್ಲಿವೆ. ಇವಿಲ್ಲದೆ ಕನ್ನಡ ನಾಡಿನಲ್ಲಿ ಗಿಡ ಮರಗಳಿಲ್ಲ ಎಂದು ಆಂಡಯ್ಯ ಕವಿಯು ಕನ್ನಡ ನಾಡಿನ ಪ್ರಾಕೃತಿಕ ವರ್ಣನೆಯನ್ನು ಸಾರಿದ್ದಾರೆ. ಮುಂದಿನ ಭಾಗ, ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿರಿ. ಮೊದಲನೆಯ ಪ್ರಶ್ನೆ, ಕನ್ನಡ ನಾಡಿನ ವಿಸ್ತಾರ, ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ಕವಿಗಳು ಹೇಗೆ ವರ್ಣಿಸಿದ್ದಾರೆ? ಉತ್ತರ, ಕನ್ನಡ ನಾಡು ನುಡಿಯ ವೈಶಿಷ್ಟ್ಯ ಕುರಿತು ಪ್ರಾಚೀನ ಕಾಲದಿಂದಲೂ ಕವಿ ಪರಂಪರೆ ಮನಸಾರೆ ಬಣ್ಣಿಸುತ್ತಾ ಬಂದಿದೆ. ಕನ್ನಡ ಸಂಸ್ಕೃತಿ, ಸೊಬಗು, ವೈಭವ, ಸೌಂದರ್ಯ ಅಪೂರ್ವ ಹಾಗೂ ಅವಿಸ್ಮರಣೀಯ. ಕನ್ನಡ ನಾಡು ವಿಸ್ತಾರವಾದ ಭೂಮಿ. ಇಲ್ಲಿನ ಜನ ಪ್ರತಿಭಾ ಸಂಪನ್ನರು. ವಿಶೇಷವಾಗಿ ಕುರಿತು ಓದದೆಯೂ ಕಾವ್ಯ ಪ್ರಯೋಗ ಪರಿಣಿತರು. ಕಾವ್ಯ ಸೃಷ್ಟಿಯಲ್ಲಿ ಮೇಲುಗೈ ಪಡೆದವರು. ಕನ್ನಡ ನಾಡಿನಲ್ಲಿ ಮಲ್ಲಿಗೆ ಅಲ್ಲದೆ, ಸಂಪಿಗೆ ಅಲ್ಲದೆ, ಕೆಂಪಾದ ತೆಂಗು ಅಲ್ಲದೆ, ಮಾವು ಅಡಿಕೆಗಳಲ್ಲದೆ ಗಿಡಮರಗಳೇ ಇಲ್ಲ ಎಂದು ವರ್ಣಿಸುತ್ತಾನೆ. ಕನ್ನಡ ನಾಡಿನಲ್ಲಿ ಉತ್ತಮ ಫಲ ನೀಡುವ ಸಸ್ಯಗಳು ಸಮೃದ್ಧವಾಗಿವೆ. ಹೀಗೆ ಹಲವಾರು ಗಿಡಮರಗಳಿಂದ ಕೂಡಿದ್ದು ಪ್ರಾಕೃತಿಕವಾಗಿ, ಸಾಂಸ್ಕೃತಿಕವಾಗಿ ಶ್ರೀಮಂತವಾಗಿದೆ. ಮುಂದಿನ ಪ್ರಶ್ನೆ, ಕನ್ನಡ ಭಾಷೆ ಹಾಗೂ ಸಾಹಿತ್ಯದ ಬಗ್ಗೆ ಕವಿಗೆ ಇರುವ ಅಭಿಮಾನ ಹೇಗೆ ವ್ಯಕ್ತವಾಗಿದೆ? ಉತ್ತರ, ಕನ್ನಡ ನಾಡಿನ ಜನರು ಕ್ರಮವರಿತು ನಡೆಯಬಲ್ಲರು. ನುಡಿದುದನ್ನು ಅರಿತು ಪಾಲನೆ ಮಾಡಬಲ್ಲರು. ಕಾವ್ಯ ರಚಿಸುವಂತಹ ಪರಿಣತರು. ಕನ್ನಡ ನಾಡಿನ ಜನತೆ ನಿಜಕ್ಕೂ ಚತುರರು ಎಂದು ಕವಿ ಶ್ರೀವಿಜಯ ಹೇಳಿದ್ದಾನೆ. ನಮಗೆ ತುಪ್ಪವೂ ಬೇಕು, ಎಣ್ಣೆಯೂ ಬೇಕು, ಸಂಸ್ಕೃತವೂ ಬೇಕು, ಕನ್ನಡವೂ ಬೇಕು. ಆದರೆ ಎಣ್ಣೆ ತುಪ್ಪದ ಆಸ್ವಾದು ಮಿಶ್ರಣ ಬೇಡ ಎಂದಿದ್ದಾರೆ. ಮಹಾಲಿಂಗರಂಗನು ಕನ್ನಡ ಭಾಷೆಯ ಸರಳತೆ, ಮಧುರತೆ, ಶಕ್ತಿಯ ಬಗ್ಗೆ ವರ್ಣಿಸುತ್ತಾ ಸುಳಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಶಾಖ ಆರಿಹೋಗಿ ತಣ್ಣಗಾದ ಹಾಲಿನಂತೆ ಸುಲಭವಾಗಿರುವ ಸುಲಲಿತವಾದ ಕನ್ನಡ ಭಾಷೆಯನ್ನು ಅರಿತು ಮೋಕ್ಷವನ್ನು ಗಳಿಸಿಕೊಂಡರೆ ಸಾಲದೆ ಸಂಸ್ಕೃತ ಭಾಷೆಯಲ್ಲಿ ಅಂತಹುದು ಏನಿದೆ ಎಂದು ಪ್ರಶ್ನಿಸುತ್ತಾನೆ. ಮುಕ್ತಿ ಪಡೆಯಲು ಕನ್ನಡದಲ್ಲಿ ದೇವರನ್ನು ಸ್ತುತಿಸಿ ಮುಕ್ತಿ ಪಡೆಯಬಹುದಲ್ಲವೇ? ಅದಕ್ಕೆ ಸಂಸ್ಕೃತದಲ್ಲಿ ಶ್ಲೋಕ ಹೇಳಬೇಕೆಂದೇನಿಲ್ಲ. ಸಂಸ್ಕೃತ ಭಾಷೆಯಷ್ಟೇ ಶಕ್ತಿ ಕನ್ನಡ ಭಾಷೆಗೂ ಇದೆ ಎಂದು ಕವಿ ಅಭಿಪ್ರಾಯಪಟ್ಟಿದ್ದಾನೆ. ಮುಂದಿನ ಭಾಗ, ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ.
ಕುರಿತೋದದೆಯುಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್. ಆಯ್ಕೆ ಪ್ರಸ್ತುತ ಸಾಲನ್ನು ಬಿ ಎಂ ಶ್ರೀ ಅವರ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕನ್ನಡ ನಾಡಿನ ಜನರು ಪದವನ್ನು ತಿಳಿದು ಮಾತನಾಡಲು, ಮಾತನಾಡಿದ್ದನ್ನು ಅರ್ಥ ಮಾಡಿಕೊಂಡು ವಿವೇಚಿಸಲು ಸಮರ್ಥರು. ನಿಜವಾಗಿಯೂ ಅವರು ಜಾಣರು ಎಂದು ಕನ್ನಡಿಗರ ಪ್ರತಿಭೆಯನ್ನು ವರ್ಣಿಸುವ ಸಂದರ್ಭದಲ್ಲಿ ಕವಿ ಶ್ರೀವಿಜಯ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡಿಗರು ಲಕ್ಷ್ಯಗೊಟ್ಟು ಓದದೇ ಇದ್ದರೂ ಕಾವ್ಯ ರಚನೆಯಲ್ಲಿ ನಿಷ್ಣಾತರು ಎಂಬ ಮಾತು ಸ್ಪಷ್ಟವಾಗುತ್ತದೆ. ಮುಂದಿನ ಸಾಲು: ತಕ್ಕುದೇ ಬೆರೆಸಲ್ಕೆ ಘೃತಮುಮಂ ತೈಲಮುಮಂ. ಆಯ್ಕೆ ಈ ಸಾಲನ್ನು ಬಿ ಎಂ ಶ್ರೀ ಅವರ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಸಂಸ್ಕೃತವನ್ನು ಹೇಳುವುದಾದರೆ ಪೂರ್ಣವಾಗಿ ಅದನ್ನೇ ಹೇಳಲಿ. ಶುದ್ಧ ಕನ್ನಡದಲ್ಲಿ ಸಂಸ್ಕೃತವನ್ನು ಸೇರಿಸುವುದು ಸರಿಯೇ ಎಂದು ಆಕ್ಷೇಪಿಸುವ ಸಂದರ್ಭದಲ್ಲಿ ನಯಸೇನನು ಈ ಮೇಲಿನ ಮಾತನ್ನು ಹೇಳಿದ್ದಾನೆ. ಸ್ವಾರಸ್ಯ: ಸಂಸ್ಕೃತ ಕನ್ನಡ ಎರಡೂ ಬೇಕು, ಅವುಗಳ ಕಲಬೆರಕೆ ಸಲ್ಲದು ಎಂಬ ಕವಿಯ ಕಾಳಜಿ ಇಲ್ಲಿ ವ್ಯಕ್ತವಾಗಿದೆ. ಮೂರನೇ ಸಾಲು: ಕಟ್ಟುಗೆ ಕಟ್ಟದಿರ್ಕೆ ಕಡಲಂ ಕಪಿಸಂತತಿ. ಆಯ್ಕೆ ಪ್ರಸ್ತುತ ಸಾಲನ್ನು ಬಿ ಎಂ ಶ್ರೀ ಅವರ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಕವಿ ನೇಮಿಚಂದ್ರ ಹೇಳಿದ್ದಾನೆ. ಕಪಿಸಂತತಿ ಸೇತುವೆಯನ್ನು ಕಟ್ಟಿತೋ ಕಟ್ಟಲಿಲ್ಲವೋ, ನರನು ಹರನ ಗಂಟಲನ್ನು ಮೆಟ್ಟಲಿ ಮೆಟ್ಟದಿರಲಿ, ವಾಮನನು ಮುಗಿಲನ್ನು ಮುಟ್ಟಿದನೋ ಮುಟ್ಟಲಿಲ್ಲವೋ, ಆದರೆ ಕವಿಗಳು ತಮ್ಮ ಕೃತಿ ರಚನೆಯಲ್ಲಿ ಎಲ್ಲವರನ್ನೂ ಮೀರಿಸಿದ್ದಾರೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಕನ್ನಡ ಕವಿಗಳ ಶ್ರೇಷ್ಠ ಕಾವ್ಯರಚನೆಯ ಕುರಿತು ಹೇಳುವಾಗ ಕವಿ ಈ ಮೇಲಿನಂತೆ ವರ್ಣಿಸಿದ್ದಾರೆ. ಮುಂದಿನ ಸಾಲು: ಕಳಿದ ಸಿಗುರಿನ ಕಬ್ಬಿನಂದದಿ. ಆಯ್ಕೆ ಪ್ರಸ್ತುತ ಸಾಲನ್ನು ಬಿ ಎಂ ಶ್ರೀ ಅವರ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಮಹಾಲಿಂಗರಂಗ ಹೇಳಿದ್ದಾನೆ. ಸಂದರ್ಭ: ಕನ್ನಡ ಭಾಷೆ ಹದಗೊಂಡು ಸುಳಿದ ಬಾಳೆಯ ಹಣ್ಣಿನಂತೆ, ಸಿಗುರು ತೆಗೆದ ಕಬ್ಬಿನಂತೆ, ಉಷ್ಣ ಅಳಿದ ಹಾಲಿನಂತೆ ಸುಲಭವಾಗಿ ರುಚಿಕರವೂ ಆಯಿತು ಎಂದು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ಸಾಲು ಬಂದಿದೆ. ಸ್ವಾರಸ್ಯ: ನಮ್ಮ ಕನ್ನಡ ಸರಳ ಸುಂದರ, ಸಂಸ್ಕೃತಕ್ಕಿಂತ ಯಾವುದರಲ್ಲಿಯೂ ಕಡಿಮೆಯಿಲ್ಲ ಎಂಬುದನ್ನು ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಮುಂದಿನ ಸಾಲು: ದಾಳಿಂಬ ಮಲ್ಲದೊಪ್ಪುವ ಚೆಂದೆಂಗಲ್ಲದೆ. ಆಯ್ಕೆ ಪ್ರಸ್ತುತ ಸಾಲನ್ನು ಬಿ ಎಂ ಶ್ರೀ ಅವರ ಕನ್ನಡ ಬಾವುಟ ಎಂಬ ಕೃತಿಯಿಂದ ಆರಿಸಲಾದ ಕನ್ನಡ ನಾಡುನುಡಿ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಈ ಮಾತನ್ನು ಕವಿ ಆಂಡಯ್ಯ ಹೇಳಿದ್ದಾನೆ. ಸಂದರ್ಭ: ಮಲ್ಲಿಗೆ, ಸಂಪಿಗೆ, ದಾಳಿಂಬೆಗಳಷ್ಟೇ ಅಲ್ಲದೆ ತೆಂಗು, ಅಡಿಕೆ, ಮಾವು ಮೊದಲಾದ ಗಿಡಮರಗಳು ಕನ್ನಡ ನಾಡಿನಲ್ಲಿವೆ. ಇವಿಲ್ಲದೆ ಕನ್ನಡ ನಾಡಿನಲ್ಲಿ ಮರಗಳಿಲ್ಲ ಎಂದು ಆಂಡಯ್ಯನು ಕನ್ನಡ ನಾಡಿನ ಪ್ರಕೃತಿ ರಮ್ಯತೆಯನ್ನು ಮೆಚ್ಚಿ ವರ್ಣಿಸುವಾಗ
ಈ ಮೇಲಿನಂತೆ ಹೇಳಿದ್ದಾರೆ. ಸ್ವಾರಸ್ಯ: ಕನ್ನಡ ನಾಡಿನ ಪ್ರಾಕೃತಿಕ ಸೌಂದರ್ಯ ಇಲ್ಲಿ ವ್ಯಕ್ತವಾಗಿದೆ. ಧನ್ಯವಾದಗಳು. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ.